ಅಲ್ಲ ನಾನೇನು ಒಳ್ಳೆಯವರು ಅಂದ್ಕೊಂಡಿದ್ದೆ ಕಣೆ ಅಕ್ಕ, ಈ ದೊಡ್ಡಪ್ಪ ದೊಡ್ಡಮ್ಮನ್ನ. ಆದರೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗ್ತೈತೆ ಇವ್ರ ಬಂಡವಾಳ ಏನು ಅಂತ. ಹಾಂ, ನಾವು ನಮ್ಮಮ್ಮಯ್ಯ ಇರುತ್ತೆ, ನಾನು ಹೋಗಿದ ತಕ್ಷಣ ಎಷ್ಟು ಆಸೆ ಪಡುತ್ತೆ, ಎಷ್ಟು ಖುಷಿ ಆಗುತ್ತೆ ಅಂತ ನಾನು ಹಾಸ್ಟ್ಲಿಂದ ಬಂದರೆ. ಆದರೆ ಇಲ್ಲಿ ನಮ್ಮಮ್ಮಯ್ಯ ಜೈಲಿಗೆ ಹೋಗಿರೋ ವಿಷಯ ಕೇಳಿ ನನಗಂತೂ ಸಖತ್ತು ಬೇಜಾರಾಗ್ತೈತೆ ಕಣೆ. ಅಪ್ಪ ಹೋಗೈತೆ ನಂಗೆ ಬಿಡಿಸ್ಕೊಂಬರಕ್ಕೆ. ಹೂನೇ ಶಾರು, ದೊಡ್ಡಪ್ಪ ದೊಡ್ಡಮ್ಮ ಒಳ್ಳೆಯವರಲ್ಲ, ಖಂಡಿತ ಒಳ್ಳೆಯವರಲ್ಲ. ಅಪ್ಪ ಹೋಗೈತೆ ಬಿಡಿಸ್ಕೊಂಬರಕ್ಕೆ. ನಾವೇನೋ ಅವ್ರನ್ನ ಒಳ್ಳೆಯವರು ಅಂದ್ಕೊಂಡಿದ್ವಲ್ಲ, ಅವ್ರು ಒಳ್ಳೆಯವರಲ್ಲ. ಇವಾಗ ಮನೆ ಖಾಲಿ ಮಾಡಲಿ ಇದನ್ನ ಅಂತ ಹೇಳಿ ನಮ್ಮ ಅಮ್ಮನ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು, ನಮ್ಮ ಅಮ್ಮನ ಮೇಲೂ ನಮ್ಮ ಅಣ್ಣನ ಮೇಲೂ. ಯಾಕಂದರೆ ನಮ್ಮ ಅಣ್ಣ ಸ್ವಲ್ಪ ಬಲವಾಗಿದ್ದಾನಲ್ಲ, ನಮ್ಮ ಅಣ್ಣನ ಕಂಡ್ರೆ ಆಗಲ್ಲ. ಇವಾಗ ನಮ್ಮ ಅಣ್ಣನ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರೆ. ಅದಕ್ಕೆ ಮತ್ತೆ ನೀನು ಯಾರನ್ನೂ ಮಾತಾಡಿಸ್ಬೇಡ ಈ ಪಾಟು. ಇನ್ಮೇಲೆ ಇಲ್ಲೇ ಇರ್ತೀಯಲ್ಲ ನೀನು ಅವ್ರನ್ನೂ ನಮ್ಮ ದೊಡ್ಡಪ್ಪನಾಗಲಿ ದೊಡ್ಡಮ್ಮನಾಗಲಿ ಅವ್ರನ್ನೂ ಮಾತಾಡಿಸ್ಬೇಡ. ಅವೆರಡೂ ಅವ್ರ ಮಕ್ಕಳನ್ನೂ ಮಾತಾಡಿಸ್ಬೇಡ. ನೀನು ಯಾರನ್ನೂ ಮಾತಾಡಿಸ್ಬೇಡ ಹೇಳ್ತೀನಿ. ಇಲ್ಲಪ್ಪ, ನಮ್ಮ ಅಮ್ಮನ ಜೈಲಿಗೆ ಕಳ್ಸೋಣ ಅಂತಂದರೆ ನಾನು ಅಂಥವ್ರನ್ನ ಮಾತಾಡಿಸ್ತೀನಿ. ಥೂ, ನನಗೇನು ಇಷ್ಟ ಆಗಲ್ಲ ಕಣಕ್ಕ. ನಾನೇನಕ್ಕೆ ಮಾತಾಡ್ಸೋಕೆ, ನಾನು ಮಾತಾಡ್ಸಲ್ಲ. ಬರ್ರಮ್ಮ ಶಕ್ತಿ, ಶಾರು, ಊಟ ಮಾಡಿಬರ್ರಿ. ಊಟ ಮಾಡೋಕ್ಕೆ ಆಗಲ್ಲ ಕಣತ್ತೆ. ನಮ್ಮ ಅಮ್ಮ ಇನ್ನು ನಮ್ಮ ಅಣ್ಣ ಇನ್ನೂ ನೆನೆಸ್ಕೊಬಿಟ್ರೆ ಊಟ ಮಾಡೋಕ್ಕೆ ಆಗ್ತಾ ಇಲ್ಲ ನಮಗೆ. ಊಟ ಮಾಡಬೇಕಂದ್ರೆ ಒಂಥರ ನಮಗೆ ಊಟ ಮಾಡೋಕ್ಕೆ ಆಗ್ತಾಯಿಲ್ಲ. ಹೇಳ್ಬೇಕಂದ್ರೆ ಬೇಜಾರಾದಂಗೆ ಆಗ್ತೈತೆ. ನಮ್ಮ ಅಣ್ಣ ನಮ್ಮ ಅದಕ್ಕೆ ನಮ್ಮ ಅಮ್ಮ ಇನ್ನೂ ನಮ್ಮ ಅಣ್ಣ ಜೈಲಿಗೆ ಹೋಗ್ಬೇಕಾದ್ರೆ ನಮ್ಗೆ ಊಟ ಆದರೂ ಹೆಂಗೆ ಸೇರುತ್ತೆ ಹೇಳತ್ತೆ ಎಲ್ಲ ನಿಮ್ಮ ದೊಡ್ಡಪ್ಪ ದೊಡ್ಡಮ್ಮನಿಂದ. ನೀನು ಮಾತಾಡಿಸ್ಬೇಡ ಶಾರು. ನೀನು ಸಣ್ಣಳಂತ ಮಾತನೀಗ ಶಕ್ತಿ ನಮ್ಮಂಗೆ ಅವಳು ಮಾತಾಡ್ಸಲ್ಲ. ನೀನು ಸ್ವಲ್ಪ ಮಾತಾಡಿಸ್ತಿಲ್ಲ ನಿಮ್ಮ ಅಣ್ಣೆಯವ್ರನ್ನ. ನೀನು ಯಾರನ್ನೂ ಮಾತಾಡಿಸ್ಬೇಡ. ನಿಮ್ಮ ಅಪ್ಪ ಇನ್ನೂ ನಿಮ್ಮ ಅಮ್ಮ ಇನ್ನೂ ಎಂತೆಂಥ ಮಾತು ಬೈದ್ರು ಗೊತ್ತೇ ಅವರು. ಒಳ್ಳೆಯವರಲ್ಲ. ನಿಜವಾಗ್ಲೂ ಅವ್ರು ಒಳ್ಳೆಯವರಲ್ಲ ಕಣಮ್ಮ. ಎಂತೆಂಥ ಮಾತು ಮಾತಾಡಿದ್ರು ಅಂದ್ರೆ ಅಂತಿಂಥ ಮಾತು ಮಾತಾಡಿದ್ರು. ನಿಮ್ಮ ಅಪ್ಪ ಇನ್ನಂತೂ ಎಂತೆಂಥ ಮಾತು ಅಂದರು ಪಾಪ. ನಿಮ್ಮ ಅಪ್ಪ ಬೆಳಿಗ್ಗೆ ಹೋಗಿದ್ದು ಇನ್ನೂ ಬಂದಿಲ್ಲ, ಸ್ಟೇಷನಿಂದ ಹೋಗ್ತೀನಿ ಮಾತಾಡ್ತೀನಿ ಅಂತೇಳಿ ಹೇಳೈತೆ. ನೋಡೋಣ ಏನಂತಾರೆ ಏನು ಎತ್ತ ಅಂತೇಳಿ, ಸ್ಟೇಷನಿಂದ ಏನಂತಾರೋ ನೋಡೋಣ. ಹೋಗಿ ಮಾತಾಡ್ಕೊಂಬರ್ತೀನಿ ಅಂತೇಳಿ ಹೋಗೈತೆ ನಿಮ್ಮ ಅಪ್ಪ. ನನಗೇನು ಅಷ್ಟು ಸಿಟ್ಟು ಬರೋಲ್ಲ ಕಣತ್ತೆ. ಅವ್ರು ನೋಡಿಬಿಟ್ರೆ ನಿಜ ನನಗೆ ಅಷ್ಟಿಷ್ಟು ಕೋಪ ಬರಲ್ಲ. ಏನು ಮಾಡೋಣಪ್ಪ ಅನ್ನಿಸ್ತೈತೆ ಮೇಡಮ್ಮ. ನಾನೇನೋ ಬಿಡು, ನಮಗೂ ಯಾರೂ ಇಲ್ಲ, ನಮಗೂ ಮಕ್ಕಳಿಲ್ಲ, ಏನಿಲ್ಲ ಅಂತ ಇಲ್ಲೇ ಇರಿದ್ರೆ ಅಲ್ಲ ನೋಡಿ ಹೆಂಗೆ ಮಾತಾಡ್ತಾರೆ ಅವರು. ಏನೋ ಇಲ್ಲಿರೋದಕ್ಕೆ ಅಯ್ಯೋ ನೀನು ಇಲ್ಲಿ ಬಂದಿದೆಯಲ್ಲೇ, ಇಲ್ಲಿ ಬಂದಿದೆಯಲ್ಲೇ ಅಂತಾರೆ. ಏನು ಅವ್ರ ಮನೆ ಬಾಗಿಲಿಗೆ ನಾನು ಹೋಗಿದ್ದೀನಿ ನಮ್ಮ ಶಕ್ತಿ. ಹೆಂಗೆ ಮಾತಾಡ್ತಾರೆ ನಿಮ್ಮ ದೊಡ್ಡಪ್ಪ ಏನು ನಿಮ್ಮ ದೊಡ್ಡಮ್ಮಯ್ಯ. ಮತ್ತೆ ಯಾರು ಇಷ್ಟಾದರೂ ಮಾತಾಡಲಿ, ನೀವು ತಲೆ ಕೆಡಿಸ್ಕೋಬೇಡಿ. ಈಗ ಬಂದಿದ್ದೀರಾ, ಸುಮ್ಮನೆ ನೆಮ್ಮದಿಗೆ ಊಟ ಮಾಡಿಕೊಂಡು ನೆಮ್ಮದಿಗೆ ಇರೋದು ನೋಡಿ. ಈಗ ಮಾಮನ ಬರ್ತಾ ಹೋಗ್ತಾ ಇರುತ್ತಲ್ಲ, ಅದಕ್ಕೆ ನಿಮ್ಮ ಮಾಮನು ಬೆಂಗಳೂರಿಗೆ ಹೋಗ್ಯತ್ ಕಣಮ್ಮ. ಇಲ್ಲಿ ಒಟ್ಟು ದುಡಿಮೆ ಇಲ್ಲ, ಅದಕ್ಕೆ ನಾನು ಅಲ್ಲಿ ದುಡ್ಕೊಂಬರ್ತೀನಿ. ಕೆಲ್ಸಕ್ಕೆ ಹೋಗೋತ್ತಾಗೆ ರೂಮ್ ಎಲ್ಲ ಕೊಟ್ಟವ್ರಂತೆ. ಅದಕ್ಕೆ ನಾವು ಈಗ ಅಲ್ಲಿ ಹಳೆ ಮನೆ ಅದು ಒಟ್ಟು ಬೀಳಂಗೈತೆ, ಅದಕ್ಕೆ ಇಲ್ಲೇ ಇರು ಅಂತ ಹೇಳೈತಿ. ಅದಕ್ಕೆ ಇಲ್ಲೇ ಇದ್ದೀನಿ. ಈಗ ನಾನು ಬೆಂಗಳೂರಿಗೆ ಹೋದರೆ ಸುಮ್ಮನೆ ಓಟು ಮನೆ ಮಾಡಬೇಕು, ಮನೆ ಬಾಡಿಗೆ ಕಟ್ಟಬೇಕು. ಅದಕ್ಕೆ ಅಕ್ಕಯ್ಯ ಮನೆಯಾಗೆ ಇರು, ಬತ್ತಾ ಹೋಗ್ತಾ ಒಂದು ವಾರಕ್ಕೊಂದೊಂದು ಪಟ್ಟು ಬತ್ತಾ ಹೋಗ್ತಾ ಇರ್ತೀನಿ ಅಂತ ಹೇಳೈತಿ ನಿಮ್ಮ ಮಾಮ. ಅದಕ್ಕೆ ನಾನು ಇಲ್ಲೇ ಇರೋದಿಲ್ಲ ಅಂದ್ರೆ ನಾನೇನು ಇರ್ತಿರ್ಲಿಲ್ಲ ಇಲ್ಲಿ. ಮತ್ತು ಕೇಳಲ್ಲ ಎಷ್ಟು ಇದನ್ನು ಮಾಡ್ತಾರೆ. ಕೇಸ್ ವಾಪಸ್ ತಗೊಳ್ರಿ ಅಂದರೆ ಹೆಂಗೆ ಮಾತಾಡ್ತಾರೆ ನೋಡು. ಕೇಸ್ ವಾಪಸ್ ತಗೊಳ್ರಿ ಅಂತ ಹೇಳಿದ್ರು ಕೇಳಲ್ವಲ್ಲ ಇವರು. ಅಬ್ಬಬ್ಬ ಇನ್ನೆಂಥವ್ರು ಇರಬೇಕು. ಅಪ್ಪ ಇವಂತು ಅಪ್ಪ ಸ್ಟೇಷನ್ ಹತ್ರ ಹೋಗಿದ್ದ? ಹೋಗಿದ್ನಮ್ಮ. ಏನು ಹೇಳಿದ್ರಂದರೆ ಮತ್ತೆ ಇವಾಗ ಇನ್ನೊಂದು ಕಂಪ್ಲೇಂಟ್ ಆಗಿದೆ ಅಂತ ಶರತ್ತನ ಮೇಲೆ. ಇವಾಗ ನನಗೆ ಫೋಟೋ ಎಲ್ಲ ಇಟ್ಕೊಂಡು ತುಂಬ ಎದುರಿಸ್ತಾ ಇದ್ದಾನೆ ಅಂತೇಳಿ ಋತು ಮಗಳು ಕಂಪ್ಲೇಂಟ್ ಕೊಟ್ಟಿದೆಯಂತೆ ಆ ಹುಡುಗಿ. ಅದಕ್ಕೆ ಅದು ಇನ್ನೂ ಜಾಸ್ತಿ ಇದಾಗ್ಬಿಟ್ಟೈತೆ. ಬೇಲ್ ಸಿಗೋದು ತುಂಬ ಕಷ್ಟ. ಎಷ್ಟು ದುಡ್ಡು ಖರ್ಚು ಮಾಡಿದ್ರು ಬೇಲ್ ತಗೊಂಬರೋದು ತುಂಬ ಕಷ್ಟ ಐತೆ. ಎಷ್ಟು ದುಡ್ಡು ಕಟ್ಟಿಸ್ಕೊಂತಾರೋ ಏನೋ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆದರೆ ಇದು ತಿರ್ಗಾ ಮತ್ತೆ ಆ ಹುಡುಗಿ ವಿಚಾರದಲ್ಲಿ ಮಾತ್ರ ಇದೇನು ಹೆಂಗೋ ಬಿಟ್ಟು ಬಿಡೋರು ಬಿಡು ಅಂತ ಅನ್ಬೋದು. ಆದರೆ ಹುಡುಗಿ ವಿಚಾರದಲ್ಲಿ ಮಾತ್ರ ಆಗಲ್ಲ. ನಾವು ಅದು ಹೆಂಗೆ ಬಿಟ್ಕೊಡೋಕ್ಕಾಗುತ್ತೆ ಅಂತ ನಾನು ಸ್ಟೇಷನಲ್ಲಿ ಮಾತಾಡಿದೆ ಹೋಗಿ. ಇಲ್ಲಿ ನೋಡಿಯಪ್ಪ, ಅವ್ರ ಹೆಸ್ರಿಗಿದೆ ಮನೆ, ಜಾಗ ಸಮೇತ ಅವ್ರ ಹೆಸ್ರಿಗಿದೆ. ನೀನು ಮುಂಚೆನೇ ನೀನು ಬರೆಸ್ಕೋಬೇಕಾಗಿತ್ತು. ಮುಂಚೆ ನಿನ್ನ ಹತ್ರ ಏನಿದೆ ಪ್ರೂಫ್ ಅಂತ ಕೇಳ್ತಾರೆ. ಏನೈತೆ ನಾವು ಬರೆಗೈಯಾಗ ಹೋಗಿ ಏನು ತೊಗೊಂಡೋಗಿ ತೋರ್ಸೋಣ? ಬರೆಗೈಯಾಗ ಹೋಗಿ ನಾವು ಏನು ತೋರ್ಸೋಣ ಅಂತ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು ಕಣಮ್ಮ. ಅದಕ್ಕೆ ಅದೇ ಬಂದ್ಬಿಟ್ಟೆ. ಅಲ್ಲ ನೋಡಿ ನಮಗೆ ಎಷ್ಟು ಕೆಟ್ಟದ್ದು ಬಯಸ್ತಾರೆ ಇವರು ಅಂತ. ನಿಜವಾಗ್ಲೂ ನನಗೆ ಭಾಳ ಬೇಜಾರಾಗ್ಬಿಡ್ತು. ಅಲ್ಲ ಈಗ ನಿಮ್ಮ ದೊಡ್ಡಮ್ಮ ನನಗಂದ್ರೆ ನೀನು ಸುಮ್ಮನೆ ಇರು, ನಿನ್ನಲ್ಲ ಹಂಗೆ ಹಿಂಗೆ ಅಂತಾರೆ. ಅಪ್ಪ ಈ ದೊಡ್ಡಮ್ಮ ಬೋಲು ನಾಟಕ ಮಾಡ್ತಾರೆ. ಅವ್ರನ್ನ ನಂಬೇಡ ನೀನು. ಅವ್ರನ್ನ ಮಾತಾಡ್ಸಕ್ಕೆ ಹೋಗ್ಬೇಡ. ಮಾತಾಡ್ಸಲ್ ಬಿಡು. ಅಲ್ಲ ನಾನು ಹೇಳ್ಕೊಟ್ಟಿದ್ದೀನಿ ಅಂತ ನನ್ನ ಮೇಲೆ ಜಗಳ ಮಾಡಕ್ಕೆ ಬರ್ತಾರಲ್ಲ ವಿಕೇಣ. ನೀನೊಂದು ಸ್ವಲ್ಪ ಹೇಳು. ಯಾರು ಹೇಳ್ಕೊಡೋದು ಏನೈತೆ ಕಣ್ಣಿಗೆ ಕಾಣ್ತೈತೆ. ಯಾರು ಹೇಳ್ಕೊಟ್ಟಿಲ್ಲ ನನಗೆ, ಯಾರು ಹೇಳಿಲ್ಲ ಅಂತ ಹೇಳ್ಬಿಡೋಣ. ಅವರು ಏನಂತ ತಿಳ್ಕೊಬಿಟ್ಟವ್ರಂದ್ರೆ ಎಲ್ಲ ಹೇಳ್ಕೊಟ್ಟವ್ರೆ ಅಂತ ತಿಳ್ಕೊಂಡವ್ರೆ. ನೀನು ಸಣ್ಣ ಹುಡುಗನ,
ಅವ್ರಿಗೆ ತಿಳಿಯಲ್ಲ, ಅವನಿಗೆ ಗೊತ್ತಾಗಲ್ಲ. ಎಲ್ಲ ಇವೆಲ್ಲ ಹೇಳಿಕೆ ಮಾತುಗಳು ಅಂತ ಹೇಳ್ತಾರಲ್ಲ, ನಿನಗೆ ಗೊತ್ತಾಗಲ್ವಾ, ನಿನಗೆ ತಿಳಿಯಲ್ವಾ? ಮಾತಾಡಲಿ ಎಷ್ಟು ಮಾತಾಡ್ತಾರೆ ಬಿಡ, ಮಾತಾಡಲಿ ನಂಬ್ಲಿ. ಈಗ ಹಿಂಗಿದ್ದಾರೆ ಹಿಂಗೆ ಇರಲ್ಲ. ಅವ್ರಿಗೆ ಇವತ್ತು ಒಂದು ಕಾಲ ಅಂದ್ರೆ ನಾಳೆ ದಿನ ನಮಗೂ ಒಂದು ಕಾಲ ಬರುತ್ತೆ, ಒಂದಲ್ಲ ಒಂದಿನ. ಇವತ್ತು ಹಿಂಗಿದ್ದವ್ರು ಹಿಂಗೆ ಯಾರು ಇರಲ್ಲ, ಮುಂದೆ ಏನಾಗುತ್ತೆ ಅಂತ ಹೇಳೋಕ್ಕಲ್ಲ. ಏನೊಂಥರ ಏನೋ ಮುಂದೆ ಬಂದಾಗ ಗೊತ್ತಾಗುತ್ತೆ, ಹೇಳಿದ್ರೆ ಎಷ್ಟು ಹೇಳಿದ್ರು ಗೊತ್ತಾಗಲ್ಲ ಅಂದಮೇಲೆ. ಅದೆಲ್ಲ ಒಳ್ಳೇದಕ್ಕೆ ಬಿಡತ್ತೆ. ದೇವರು ಇವತ್ತು ಅವ್ರಿಗೆ ಒಳ್ಳೇದು ಮಾಡಿರ್ಬೋದು, ನಮಗೂ ಒಂದಲ್ಲ ಒಂದಿನ ದೇವ್ರು ಒಳ್ಳೇದು ಮಾಡ್ತಾನೆ. ಅವ್ರಿಗೂ ಕಷ್ಟ ಅನ್ನೋದು ಒಂದೇ ಬರುತ್ತೆ. ಹಿಂಗಿದ್ದಾರೆ ಹಿಂಗೆ ಹಾಗೆ ಆಗ್ತಾರೆ, ನಮ್ಮ ಕಣ್ಣೆದ್ರಿಗೆ ಅನುಭವಿಸ್ತಾರೆ ಬಿಡತ್ತೆ ಅವ್ರನ್ನ. ಅಯ್ಯೋ ನೀನು ಹೋದ್ಮೇಲೆ ಎಂತೆಂತ ಮತ್ತೆ ಬೈಕೊಂಡ್ರಪ್ಪ ವಿಕ್ಕಿ. ಅಯ್ಯೋ 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 ಇವ್ನು ನ್ಯಾವೇದಾನಲ್ಲ, ಇವನು ಕೇಳಿ ನಾವು ಕಂಪ್ಲೇಂಟ್ ಕೊಡ್ಬೇಕಂತೆ. ಇವನೇ ಯಾವ ದೊಡ್ಡ ಗನಂದಾರಿನೋ ಇವನು. ಅವಳು ನಿಮ್ಮ ಅತ್ತಿಗೆಮ್ಮ, ನಿಮ್ಮ ಅಣ್ಣಯ್ಯನ, ನಿನ್ನ ತಮ್ಮ ಯಾವ ಗನಂದಾರಿನೋ ಅವನ್ನೇ ಕೇಳಬೇಕು ನಾವು. ಗಂಟಕ್ಕೆ ಮರ್ಯಾದೆ ಕೊಡಲ್ಲ. ಹಂಗೆ ಮಾತಾಡ್ತಾಳೆ. ಯಪ್ಪ ಹೆಂಗೆ ಮಾತಾಡಿದ್ಲು. ನಾನೇನೋ ಅಂದ್ಕೊಂಡಿದ್ದೆ ಕಣಪ್ಪ, ಭಾಳ ಮೆತ್ತನ್ನಳು ಬಿಡು. ನಮ್ಮ ಕವನ ಇನ್ನೂ ಸ್ವಲ್ಪ ಜೋರು, ಅವಳು ಇನ್ನು ಮೆತ್ತನ್ನಳು ಅಂತ ನಾನು ಅಂದ್ಕೊಂಡಿದ್ದೆ ನಿಜವಾಗ್ಲು. ಅಲ್ಲ ಇನ್ನೂ ಒಂದು ಮಾತಾದ್ರೂ ಕೇಳಬೇಕಾಗಿತ್ತಪ್ಪ. ಹಂಗಲ್ಲ ಕಣೋ ವಿಕಿ, ಹಂಗೆ ಹಿಂಗೆ ಅಂತ ನನ್ನ ಹತ್ರ ಎಷ್ಟು ನಯಸ್ಸಾಗಿ ಮಾತಾಡ್ತಾರೆ. ನಾನು ನಿನ್ನ ಕೇಳೋಣ ಅನ್ಕಂಡ್ವಿ ಅಂತಾರೆ, ಮತ್ತೊಂದು ಮಾತು ಕೇಳಲ್ಲ ಇಲ್ಲ. ಒಂದು ಮಾತಲ್ಲ ನೀನು ಮಾತಾಡ್ಸಾರೋ ತಾನೆ, ನೀನು ಮಾತಾಡಿಸ್ತಿದ್ದೆ ತಾನೆ ವಿಕಿ. ಈಗಣ ಹಿಂಗೆ ನಿನ್ನ ಹತ್ರ ಹೇಳಿದ್ರು ತಾನೆ, ಮನೆ ಖಾಲಿ ಮಾಡ್ರಿ ಇಲ್ಲಾಂದ್ರೆ ಬೇರೆ ಕಡೆ ಕಟ್ಕೇಳ್ರಿ ಅಂತ ನಿನ್ನ ಹತ್ರ ಆಳೆ ಮಾತಾಡಿದ್ರು ತಾನೆ. ವಿಚಾರ ನಿನಗೆ ಗೊತ್ತಾಗಿತ್ತಾನೆ. ನಿನ್ನ ಹತ್ರ ಒಂದು ಮಾತಾದ್ರೂ ಹೇಳ್ಬೋದಾಗಿತ್ತಲ್ಲ ಅವರು, ಅಲ್ವಾ? ಒಂದು ಮಾತಾದರೂ ಅವರು ನಿನ್ನ ಹತ್ರ ನಿಗಳಪ್ಪ ನಾನು ನಿಂಗೆ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಅಂತ ಹೇಳ್ಬೋದಾಗಿತ್ತಲ್ಲ. ಒಂದು ಮಾತು ಹೇಳಲಿಲ್ಲ ಅಂದರೆ ಅಲ್ಲ, ನೋಡು ಅವ್ರು ಎಂಥವ್ರು ಇರಬೇಕಂತ. ಬಿಡ ಮತ್ತ ನೋಡೋಣ, ಏನಾಗುತ್ತೋ ಅದು ಆಗ್ಲತ್ತ. ನಮ್ಗೆ ಬೇಕಾರೆ ಬಾಡಿಗೆ ಮನೆಗೆ ಹೋಗಿದ್ದು ಬಿಡ ಮತ್ತೆ ಹಾಳಾಗಿ ಹೋದ್ರೂ ಹೋಗ್ಲಿ. ಇವಾಗ ನಾನು ಹೆಂಡ್ತಿನೂ ನನ್ನ ಮಗ ಮನೆಗೆ ಬಂದ್ರೆ ಸಾಕಾಯ್ತೀನಿ, ಏನು ಮಾಡೋಕ್ಕಾಗುತ್ತೆ? ಮೋಸ ಮಾಡಿದ್ರು ಅನ್ಬೇಕು, ಅಣ್ಣ ತಮ್ಮಗಳು ಮೋಸ ಮಾಡ್ತಾರೆ ಅಂತ ಹೇಳ್ತಾರೆ. ಖಂಡಿತ ನಿಜ, ಅದು ಮೋಸ ಆಗೈತಿ, ಏನು ಮಾಡೋಕ್ಕಾಗಲ್ಲ. ಇವಾಗ ಅವ್ರ ಹೆಸ್ರಿಗೆ ಐತೆ. ಅವತ್ತು ನಾನು ಬುದ್ಧಿವಂತಾಗಿದ್ರೆ ಅವತ್ತು ಬರೆಸ್ಕೊಂತಿದ್ದೆ, ಏನೋ ನಂಬಿಕೆ ಇಕ್ಕೊಂಡೆ. ಆದರೆ ಈ ರೀತಿ ಮೋಸ ಮಾಡ್ತಾರೆ ಎಂಬುದು ಗೊತ್ತಿರಲಿಲ್ಲ. ನಾನು ಎಲ್ಲರ ತಗೋ ಹಂಗೆ ಹೇಳೋದು, ಯಾರನ್ನ ಕೇಳಿ ನನಗೆ ಮೋಸ ಮಾಡಿದ್ರು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅಂತಲೇ ಹೇಳೋದು. ಮತ್ತೆ ಮೋಸ ಮಾಡಿಲ್ವಾ ಅವರು ಹಿಂಗೆ ಮಾಡಿ? ಮತ್ತೆ ಮೋಸ ಮಾಡ್ದಂಗೆ ಕಣಪ್ಪ, ಮೋಸ ಮಾಡ್ದಂಗೆ ಇದು. ಯಾರು ಒಪ್ತಾರೆ ಹೇಳು? ಯಾರು ಒಪ್ಪಲ್ಲ. ಅವತ್ತಿನ ಕಾಲದ ದುಡ್ಡು ಇಸ್ಕೊಂಡು ಎಲ್ಲ ಅವ್ರು ಕಟ್ಟಿಸ್ಕೊಬಿಟ್ಟು ಇವತ್ತು ಹಿಂಗೆ ಮಾಡಿದ್ರೆ ಸುಮ್ಮನೆ. ಆದರೆ ನಿಮ್ಮ ಅತ್ತಿಗೆ ಹೆಂಗೆ ಮಾತಾಡುತ್ತೆ, ಯಪ್ಪ ನೋಡಬೇಕು. ಇವನು ಯಾವ ದೊಡ್ಡ ಗನಂದಾರಿನೋ, ಇವನು ಕೇಳಿ ನಾವು ಕಂಪ್ಲೇಂಟ್ ಕೊಡ್ಬೇಕಂತ ನೀನು ಅತ್ತ ಓದಲ್ಲ, ಸ್ಟೇಷನ್ಗೆ ಹೋಗ್ಬತ್ತೀನಿ ನಾನು ಅಂತ ನೀನು ಓದಲ್ಲ. ನಿಮ್ಮ ಅತ್ತಿಗೆ ನಿಮ್ಮ ಅಣ್ಣನ ಮೇಲೆ ಗಲಾಟೆ ಮಾಡಿ ಅವಾಗಂತೂ ನೀನು ಎಂತೆಂಥ ಮತ್ತೆ ಬೈಕೊಂಡ್ರು. ನಾನು ಹೋಗಿದ್ದೀನಿ, ನೀನು ಹೇಳ್ಕೊಟ್ಟಿದ್ದಿ ಅಲ್ಲ, ನಾನು ಹೇಳ್ಕೊಡೋಕ್ಕಾಗುತ್ತೇನಪ್ಪ? ಅಲ್ಲ ಹೇಳು, ನೀನು ಬುದ್ಧಿವಂತನ ಏನು ದಡ್ಡನ? ನಿನಗೂ ಅಷ್ಟ ತಿಳಿಯುತ್ತೆ, ನೀನೇನು ಸಣ್ಣ ಹುಡುಗಲ್ಲ. ಹೇಳ್ಕೊಟ್ಟಿದ್ದೀವಿ ಏನೇ ಅಂತ ನನ್ನ ಮೇಲೆ ಕೈ ಮಾಡಕ್ಕೆ ಬಂದವಳೆ. ನಾವು ಬಂದಿರೋರ ಮೇಲೆ ನಾವೇನಪ್ಪ ಮಾಡಲಿಗಳಪ್ಪ? ನಾವು ನಿಮ್ಮ ಇದ್ರಾಗ ನಾವೇನೇನು ತಲೆ ತುರ್ಸಲ್ಲ, ನೀವು ಚೆನ್ನಾಗಿರಲಿ ಅಂತಲೇ ಹೇಳೋದು. ಏನೋ ಹಿಂಗೆ ಆಗೈತೆ ಅಂತ. ಇವಾಗ ನಮ್ಮ ಅಯ್ಯಪ್ಪಗೂ ಪಾಪ ಕೆಲಸ ಇಲ್ಲ, ಇಲ್ಲೆಲ್ಲನ ಮನೆ ನೋಡಿದ್ರೆ ಬೀಳಂಗೈತೆ, ನಾಳೆ ಮನೆ ಬೇರೆ ಬೀಳಂಗೈತೆ ಅಂಬೋದಕ್ಕೋಸ್ಕರ ಬಂದು ಏನೋ ಇಲ್ಲಿರೋದು ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಕಣಪ್ಪ. ಇನ್ನೇನು ಇಲ್ಲ ಕಣಣ್ಣ. ನಾನು ಹೋಗ್ತೀನಿ ನಮ್ಮ ಅಯ್ಯಪ್ಪ ಸ್ವಲ್ಪ ದಿನ ದುಡ್ಕೊಂಬರಲಿ. ಅಯ್ಯಪ್ಪ ಇನ್ನೇನು ಮಕ್ಕಳಿಲ್ಲ ಏನಿಲ್ಲ, ಬೆಂಗಳೂರಿಗೆ ಬಂದರೆ ಬಾಡಿಗೆ ಗಿಡಿಗೆಲ್ಲ ಕಟ್ಟೋದು ಸುಮ್ಮನೆ ಆಗಲ್ಲ, ನಿಮ್ಮ ಕೈಲೂ ಕೆಲಸ ಮಾಡೋಕ್ಕಾಗಲ್ಲ. ಅದೇ ಸ್ವಲ್ಪ ದಿನ ಮಕ್ಕಳಾಗವ್ರಿಗೂ ಕೆಲಸ ಮಾಡಬೇಡ್ರಿ ಅಂತ ಹೇಳವ್ರೆ. ನಾವೆಲ್ಲೆಲ್ಲ ಹಾಸ್ಪಿಟ್ಲಿಗೆ ತೋರಿಸಿದ್ದೀವಲ್ಲ, ಅದಕ್ಕೆ ಬಂದು ನಿಲ್ಲಿರೋದು. ಏನಾರ ಕವನೂ ನೀನೇ ಮಾತಾಡಲ್ಲ, ಅವ್ರು ಯಾಕಪ್ಪ ಮಾತಾಡಬೇಕು ನನ್ನ ಬಗ್ಗೆ? ನಿಮ್ಮ ನೋವು ಏನಂತ ನನಗೆ ಗೊತ್ತೈತಿ ಬಿಡಿ, ತಲೆ ಕೆಡಿಸ್ಕೊಬಿಡ್ರಿ ಅವ್ರ ಬಗ್ಗೆ, ಸುಮ್ಮನೆ ಇದ್ಬಿಡಿ. ಅವ್ರು ಏನಾದರೂ ಒಂದು ಹೇಳಿ ನಿಮ್ಗೆ ಸಾಕಾಗೋವರೆಗೂ ಇದ್ದೋಗ್ರಿ ಅಷ್ಟೇ. ನೋಡಿರಿ, ನಮ್ಮ ಅಣ್ಣ ನಮ್ಮ ಅತ್ತಿಗೆ ಒಂದು ಮಾತಾದರೂ ಕೇಳಬೇಕಾಗಿತ್ತು ನನಗೆ. ನಮ್ಮಿಬ್ಬರು ಹೆಣ್ಮಕ್ಳು ಹೇಳ್ತಾ ಇದ್ದಾರಲ್ಲ, ಅಪ್ಪ ನಿನ್ನ ಹೆಂಗೆ ಬೈಕಂತ ಇರ್ಕಣಪ್ಪ ಅವರು ಅಂತ ಹೇಳ್ತಾ ಇದ್ದಾರೆ. ಈ ಕರಿಯಮ್ಮಂತೂ ಸುಳ್ಳು ಹೇಳುತ್ತೆ ಅನ್ಬೋದು, ಆದರೆ ನನ್ನ ಮಕ್ಳು ಸುಳ್ಳು ಹೇಳ್ತಾರೆ, ನನ್ನ ಮಕ್ಳು ಸುಳ್ಳು ಹೇಳಲ್ಲ ಯಾವತ್ತೂ. ಅವರು ಇರೋ ಸತ್ಯನೇ ಹೇಳ್ತಾ ಇದ್ದಾರೆ. ಅದಕ್ಕೆ ಕಣಪ್ಪ ನೀನು ಅವ್ರನ್ನ ಮಾತಾಡಿಸ್ಬೇಡ ಅಂತೇಳಿ ಇರೋ ಸತ್ಯನ ನನ್ನ ಮಕ್ಳು ಇಬ್ಬರು ಹೇಳ್ತಾ ಇದ್ದಾರೆ. ಅವ್ರು ನೋಡ್ರಿ, ನಮ್ಮ ಅಣ್ಣ ನಮ್ಮ ಅತ್ತಿಗೆ ಮೋಸ ಮಾಡಿದ್ರು ಪರವಾಗಿಲ್ಲ, ಆದರೂ ಪರವಾಗಿಲ್ಲ, ನಾನು ಅವ್ರನ್ನ ಬಿಡಿಸ್ಕೊಬರ್ತೀನಿ. ಇವಾಗ ಬೇರೆ ಇನ್ನೊಂದು ಅವ್ನ ಮೇಲೆ ಕಂಪ್ಲೇಂಟ್ ಆಗಿಬಿಟ್ಟೈತಲ್ಲ, ಅದೇ ಒಂದು ಸ್ವಲ್ಪ ಎಡವಟ್ಟಾಗಿರೋದು. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.